ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ವಿಚಾರವಾಗಿ ಪ್ರಸ್ತಾಪ ಮಾಡಿದಂತಹ ಚೇತನ್ ತಮ್ಮ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ ಅಂತ ಹೇಳಿಕೊಂಡಿದ್ದಾರೆ. ನಿನ್ನೆಯಷ್ಟೇ ಕ್ಷಮೆ ಕೇಳಿದ್ರು, ಆದರೆ ಇವತ್ತು ಉಲ್ಟಾ ಹೊಡೆದಿದ್ದಾರೆ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ಚೇತನ್ ಹೇಳ್ತಿದ್ದು, ನನ್ನ ಹೇಳಿಕೆಗೆ ನಾನು ಸ್ಟ್ಯಾಂಡ್ ಆಗಿರ್ತೀನಿ. ಅಣ್ಣವರ ಕುಟುಂಬದ ಬಗ್ಗೆ ನಮಗೆ ಅಪಾರವಾದಂತಹ ಗೌರವ ಇದೆ, ನಮಗೇನು ಸಮಸ್ಯೆ ಇಲ್ಲ. ಆದರೆ ಸಾರಾ ಗೋವಿಂದ್ ಗೂಂಡಾವರ್ತನೆಯನ್ನ ತೋರ್ತಾ ಇದ್ದಾರೆ ಮತ್ತು ಅವರು ಬಳಸಿದಂತಹ ಪದ ಏನಿದೆ ಅದು ಸರಿಯಲ್ಲ. ಮತ್ತು ಕೆಲ ಅಭಿಮಾನಿಗಳು ಬಂದು ಗೂಂಡಾವರ್ತನೆಯನ್ನ ತೋರೋದು ಮತ್ತು ನನ್ನ ಬಗ್ಗೆ ಕೆಟ್ಟ ಪದಗಳಲ್ಲಿ ಮಾತನಾಡೋದು ಇದೆಲ್ಲವೂ ಕೂಡ ಒಪ್ಪುವಂತಹ ವಿಷಯವಲ್ಲ. ನಾನು ಹೇಳ್ತಾ ಇರೋದನ್ನ ರಾಜ್ಕುಮಾರ್ ಅವರು ಬದುಕಿದಿದ್ರೆ ಬಹುಶಃ ಅವರು ಕೂಡ ಒಪ್ತಿದ್ರು ಅಂತ ಚೇತನ್ ಹೇಳಿದ್ದಾರೆ. ಮಾಡಿರೋ ನಿಜವಾಗ್ಲೂ ರಾಜ್ಕುಮಾರ್ ಅವರ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ. ಅಂದರೆ ಕೆಲವು ವ್ಯಕ್ತಿಗಳು, ಸಾರಾ ಗೋವಿಂದ್ ಅಂತ ವ್ಯಕ್ತಿ ಯಾರು ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಹೆಸರಲ್ಲಿ ಭಾಳ ಅವಾಚ್ಯ ಶಬ್ದಗಳು, ಗೂಂಡಾವರ್ತನೆ ಮತ್ತು ಜೀವ ಬೆದರಿಕೆಗಳು, ಏನೇನು ಅವಹೇಳನಕಾರಿ ಮಾತುಗಳಾಡಿ, ಎಲ್ಲ ಒಂದು ಮಹಿಳಾ ನಿಂದನೆ ಮಾತುಗಳಾಡಿ ಭಾಳ ರಾಜ್ಕುಮಾರ್ ಹೆಸರಿಗೆ ಅವರು ಕೆಟ್ಟ ಹೆಸರು ಕೊಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಅನೇಕ ಬೆಂಬಲಿಗರು, ಸಮಾಜದ ಕನಸುಗಾರರು ಎಲ್ಲ ಒಂದು ಅನ್ಯಾಯದ ವಿರುದ್ಧ ಆಕ್ರೋಶ, ಭಾಳ ದಶಕಗಳಿಂದ ಈ ವ್ಯವಸ್ಥೆಯ ಅನ್ಯಾಯ ವಿರುದ್ಧ ಹೋರಾಟ ಮಾಡಿರೋರೆಲ್ಲರೂ ಸೇರಿ ಅವರು ಇದಕ್ಕೆ ನಾವು ಕೂಡ ಪ್ರತಿರೋಧ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ನಾವು ನಿಜವಾಗ್ಲೂ ರಾಜ್ಕುಮಾರಿಂದ ಕಲ್ತಿರೋದು ಏನಂದರೆ, ನಿಜವಾಗ್ಲೂ ಸೌಜನ್ಯದಿಂದ ನಮ್ಮ ಮಾತಲ್ಲಿ ಹಿಡಿತದಲ್ಲಿ ಇಟ್ಕೊಂಡು ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು, ಅದನ್ನು ಅವ್ರು ಇವತ್ತು ಮಾಡಿದ್ದಾರೆ. ನಾವೆಲ್ಲರೂ ಜೊತೆಗೆ ಸೇರಿ ರಾಜ್ಕುಮಾರ್ ಕಂಡ ಒಂದು ಚಿತ್ರರಂಗನ ಕಟ್ಟಣ, ಶತಮಾನದ ಕವಿ ಕುವೆಂಪು ಅವರು, ಎಂ ಡಿ ನಂಜುಂಡಸ್ವಾಮಿಯವರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ಎಲ್ಲ ಒಂದು ರೀತಿಯ ಹೋರಾಟಗಾರರು, ಶಾಂತವೀರ್ ಗೋಪಾಲ್ ಗೌಡರು ಕಂಡ ಒಂದು ಕರ್ನಾಟಕನ ಕಟ್ಟಣ, ಅದು ನಮ್ಮ ಉದ್ದೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಅವ್ರಿಗೆ ಏನು ಸರಿ ಅನಿಸುತ್ತೆ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಒಂದು ಕರ್ನಾಟಕದ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಇದೆ. ಪ್ರಜಾಪ್ರಭುತ್ವ ಎತ್ತಿಡಿಯದೆ ಒಂದು ಜಾಗೃತಿ ಇರೋ ಒಂದು ಜನತೆ, ಒಂದು ಧ್ವನಿ ಹೇಳೋ ಒಂದು ಜನತೆ, ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋದು ಗಟ್ಟಿಯಾಗಿ ಒಂದು ಸಮಾಜ. ನಾನು ರಾಜ್ಕುಮಾರ್ ಸಮಾಧಿಯ ವಿಚಾರವಾಗಿ ಮಾತನಾಡಿದ್ದು, ಈಗ ಈ ವಿಷಯವಾಗಿ ಸಾರಾ ಗೋವಿಂದ್ ಮತ್ತು ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಕೆಲವರು ಗೂಂಡಾವರ್ತನೆಯನ್ನ ತೋರ್ತಾ ಇದ್ದಾರೆ, ಬೆದರಿಕೆ ಹಾಕ್ತಾ ಇದ್ದಾರೆ, ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡ್ತಿದ್ದಾರೆ. ಇದು ಸರಿಯಲ್ಲ. ರಾಜ್ಕುಮಾರ್ ಅವರ ಹಾದಿಯಲ್ಲಿ ನಾವು ಸಾಗಬೇಕು ಅಂತ ಚೇತನ್ ಮಾತನಾಡಿದ್ದಾರೆ.